ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಬಂದುಬಿಟ್ಟು ಬೀದಿ ನಾಯಿಗಳನ್ನು ಸ್ಟ್ರೀಟಿಂದ ತೆಗಿಬೇಕೆಂದು ಒಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟನ್ನು ಪಾಸ್ ಮಾಡಿದೆ. ಸೊ ಅದರ ಬಗ್ಗೆ ಮಾತಾಡೋಣ. ಸೊ ಅದೆಷ್ಟೋ ಕಾಲದಿಂದ ಅನಾಥವಾಗಿ ತಮ್ಮ ಜೀವನವನ್ನು ಬದುಕಿಕೊಟ್ಟು ಬೀದಿಯಲ್ಲಿ ವಾಸವಾಗಿದ್ದ ಬೀದಿ ನಾಯಿಗಳ ಮೇಲೆ ಇವಾಗ ಸುಪ್ರೀಂ ಕೋರ್ಟ್ ತನ್ನ ಕಣ್ಣನ್ನು ಹಾಕಿದೆ. ಬೀದಿ ನಾಯಿಗಳು ಬೀದಿ ನಾಯಿಗೆ ಬರೋದು ರ್ಯಾಬಿಸ್ಗೆ ಮುಖ್ಯ ಕಾರಣ ಜನರೇ. ಯಾಕಂದರೆ ಜನರು ಬಿಸಾಡುವ ಕಚರಗಳು ಇಲ್ಲ ಅಂತ ಕಸಗಳು ಇವನ್ನೆಲ್ಲ ಸೇವಿಸಿ ಬೀದಿ ನಾಯಿಗಳಿಗೆ ರ್ಯಾಬಿಸ್ ಅಂತ ಒಂದು ವೈರಸ್ ಬರುತ್ತೆ. ಈ ರ್ಯಾಬಿಸ್ ವೈರಸ್ ಮಾರಣಾಂತಿಕ. ಇವಾಗ ನಾರ್ಮಲಾಗಿ ನಾಯಿ ಇದೆಯಲ್ಲ, ನಾಯಿ ಕಚ್ಚಿದ ನಂತರ ನಾವು ಅದನ್ನು ಇಗ್ನೋರ್ ಮಾಡಬಾರ್ದು. ಅಂದರೆ ಏನಾಗಲ್ಲ ಮಚ್ಚ, ಮುಂದೆ ನೋಡ್ಕೊಳ್ಳೋ ಆ ಥರ ಎಲ್ಲ ಮೈಂಡ್ಸೆಟ್ಟಲ್ಲಿ ಇರಲೇಬಾರ್ದು. ಯಾಕಂದರೆ ನಮಗೆ ಗೊತ್ತಿರಲ್ಲ ಬೀದಿ ನಾಯಿಗಳಿಗೆ ರ್ಯಾಬಿಸ್ ಇದೆಯಾ ಇಲ್ಲ ಅಂತ. ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಗಾಯ ಚೆನ್ನಾಗಿ ತೊಳಿಬೇಕಾಯ್ತಾ ಫಸ್ಟು. ಆಮೇಲೆ ನಾವು ಏನು ಮಾಡಬೇಕಂದ್ರೆ ಇನ್ ಕೇಸ್ ಇದ್ದರೆ ಅಸಿಟ್ರಿನ್ ಅಯೋಡಿನ್ ಹಾಕಬೇಕು, ಇಲ್ಲ ಅದು ಅಯೋಡಿನನ್ನು ಹಾಕಬೇಕು. ಅದ ನಂತರ ನಾವು ನೆಕ್ಸ್ಟ್ PEPನ ಡಾಕ್ಟರ್ ವ್ಯಾಕ್ಸಿನ್ ಕೊಡ್ತಾರೆ. PEP ವ್ಯಾಕ್ಸಿನ್ ಅಂದರೆ ಪೋಸ್ಟ್ ಎಕ್ಸ್ಪೋಸರ್ ಪ್ರೊಫಿಲ್ಯಾಕ್ಸಿನ್ ಅಂತ ಒಂದು ವ್ಯಾಕ್ಸಿನ್ ಹಾಕ್ತಾರೆ. ಇದು ಡಾಕ್ಟ್ರ್ ನಿಮಗೆ ಅವರ ಸೂಚನೆ ಅಂತ ಫಸ್ಟ್ ಡೇ ಮತ್ತು 3rd ಡೇ, 7 ಡೇ, 14 ಡೇ, 28 ಡೇ ಈ ಥರ ಹಾಕ್ತಾರೆ ಆಯಿತಾ. ಇದು ನೆಕ್ಸ್ಟು ಇನ್ ಕೇಸ್ ಗಾಯ ದೊಡ್ಡದಾಗಿದ್ದರೆ, ಅದು ಚರ್ಮ ಕಿತ್ತು ರಕ್ತ ಬಂದಿದ್ದರೆ ಅದಕ್ಕೆ ಕ್ಯಾಟಗರಿ 3 ಬೈಟ್ ಅಂತ ಹೇಳ್ತಾರೆ ಆಯಿತಾ. ಆವಾಗ ಏನಂದರೆ ನಾವು ರ್ಯಾಬಿಸ್ ಇಮ್ಯುನೋಗ್ಲೋಬಿನ್ ಹಾಕಬೇಕಾಗತ್ತೆ ಇನ್ ಕೇಸ್ ಆ ಥರ ಆಗಿದ್ದರೆ ಆಯಿತಾ. ಇದು ಪ್ರಿಕಾಷನ್ಸ್ ತಗೋಬೇಕು ಮೇಯ್ನಾಗಿ. ಹೆಚ್ಚಿನವರು ಪ್ರಿಕಾಷನ್ ತಗೊಳ್ಳದೇ ಸಾಯ್ತಾರೆ. ತೀರ್ಪಿನ ಹಿನ್ನೆಲೆ ಹೋಗೋದಾದರೆ 2025 ಆಗಸ್ಟ್ 11ರಂದು ಸುಪ್ರೀಂ ಕೋರ್ಟ್ನ 2 ನ್ಯಾಯಮೂರ್ತಿಗಳು ಪೀಠ ಹರಿದಿದ್ದವರು ಯಾರಂದರೆ ನ್ಯಾಯಮೂರ್ತಿಗಳು JB ಪಾಡಿವಾಲ, ಇನ್ನೊಬ್ಬರು ಮಹಾದೇವನ್. ಇವರು ಮಹತ್ವದ ತೀರ್ಪನ್ನು ಕೊಟ್ಟರು. ಅದೇನೆಂದರೆ ದೆಹಲಿಯ NRCR ಪ್ರದೇಶದಲ್ಲಿರುವ ಎಲ್ಲ ಬೀದಿ ನಾಯಿಗಳನ್ನು 8 ವಾರದ ಒಳಗೆ ಸೇರಿಸಿ ನಾಯಿಗಳ ಶೆಲ್ಟರ್ಗಳಿಗೆ ಕಳಿಸಬೇಕೆಂದು ಆದೇಶ ಹೊರಡಿಸ್ಬಿಟ್ರು ಅವರು ಆಯಿತಾ. ಶಸ್ತ್ರಚಿಕಿತ್ಸೆ ಮಾಡಿದ ಅಂದರೆ ಸ್ಟೆರಿಲೈಸ್ಡ್ ಅಥವಾ ಮಾಡದ ನಾಯಿಗಳನ್ನು ಕೂಡ ಮತ್ತೆ ಬೀದಿಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ನಾಯಿಗಳು ಶೆಲ್ಟರ್ನಲ್ಲಿ ಇರಿಸಿ ಸ್ಟೆರಿಲೈಸೇಷನ್, ರ್ಯಾಬಿಸ್ ಲಸಿಕೆ ಮತ್ತು ನಿತ್ಯ ವಿಚಾರಣೆಗಳನ್ನು ಮಾಡಬೇಕೆಂದು ಹೇಳಿದರು ಆಯಿತಾ. ಈ ಕಾರ್ಯದಲ್ಲಿ ತೊಡಗಿರುವ ಅಧಿಕಾರಿಗಳು ತೊಂದರೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ತೀರ್ಪು ಪ್ರಾಣಿ ಹಿತಾಸಕ್ತಿ ಸಂಘಟನೆಗಳು ಮತ್ತು ಹಲವು ನಾಗರಿಕರಿಗೆ ತೀವ್ರ ಟೀಕೆ ಒಳಪಟ್ಟಿತು ಆಯಿತಾ. ಇದು ಇವಾಗ ಇದರದ್ದು ಅಪ್ಡೇಟ್. ಈ ಥರ ಅವರು ಅಂದರೆ ನ್ಯಾಯಮೂರ್ತಿಗಳು ಏನು ಮಾಡಿದ್ದಾರೆ ಅಂದರೆ ಡಾಗ್ ಶೆಲ್ಟರ್ಗೆ ಕಳಿಸ್ಬೇಕು ಎಲ್ಲ ಬೀದಿ ನಾಯಿಗಳನ್ನು. ಅಂದರೆ ಸಂಪೂರ್ಣ ಬೀದಿ ಸ್ತಬ್ಧ ಆಗಿಬಿಡುತ್ತೆ ಆಯಿತಾ. ಸೊ ಇದು ಯಾಕಾಗಿದೆ ಅಂದರೆ ರೀಸೆಂಟಾಗಿ ಒಂದು ರ್ಯಾಬಿಸಿನಿಂದ ಒಂದು ಚಿಕ್ಕ ಮಗು ಡೆತ್ ಆಯಿತು. ಸೊ ಅದ ನಂತರ ಇವರು ಈ ಥರ ಒಂದು ತೀರ್ಪನ್ನು ಹೊರಡಿಸಿದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತಂತ. ಸೊ ಕೊನೆಯದಾಗಿ ನಾನು ಈ ಕನ್ಕ್ಲೂಷನ್ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಅದು ನಾಯಿಗಳನ್ನು ಶೆಲ್ಟರಿಗೆ ಕರ್ಕೊಂಡೋಗಿ ಅಲ್ಲಿ ಅವುಗಳನ್ನ ಮೇಂಟೈನ್ ಮಾಡೋದು ಆದರೆ ಹೇಳೋಕ್ಕಷ್ಟೇ ಸುಲಭ ಅನಿಸುತ್ತೆ, ಬಟ್ ಅದು ಮಾಡೋದು ತುಂಬ ಕಷ್ಟ. ಯಾಕಂದರೆ ನೀವು ನೋಡ್ಬೋದು ಒಂದು ಸರ್ಕಾರಿ ಆಸ್ಪತ್ರೆಗಳನ್ನೇ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ, ಬಟ್ ಇದು ನಾಯಿಗಳನ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ನೀವು ಜಸ್ಟ್ ಯೋಚನೆ ಮಾಡ್ಬೋದು. ಸೊ ಇದೊಂದು ನನಗೆ ನನ್ನ ಪ್ರಕಾರ ಸೂಕ್ತವಾದ ಸೊಲ್ಯೂಷನ್ ಅಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಪ್ರಾಣಿಗಳು ಮೊದಲು ಅವಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ಫ್ರೀಡಮ್. ಸೊ ಇವಾಗ ನಾವು ನಾಯಿಗಳನ್ನ ಯಾವುದೋ ಒಂದು ಶೆಲ್ಟರ್ಗೆ ಹಾಕಿಬಿಟ್ರೆ ಅವು ಅಲ್ಲಿ ಕತ್ತಲಲ್ಲೇ ಇರ್ತವೆ, ಅವಕ್ಕೆ ಫ್ರೀಡಮೇ ಹೋಗ್ಬಿಡುತ್ತೆ. ಸೊ ಅದ್ರ ಮಾಡೋ ಬದಲು ಇವಾಗ ಬೀದಿಯಲ್ಲಿರೋ ಎಲ್ಲ ನಾಯಿಗಳಿಗೆ ರ್ಯಾಬಿಸ್ ಲಸಿಕೆ ಹಾಕಿಬಿಟ್ಟು ಅವನ್ನ ವೆಲ್ ಮೇಂಟೈನ್ ಮಾಡಿ ಅವುಗಳಿಗೆ ಒಳ್ಳೆ ಫುಡ್ ಕೊಟ್ಟು ಅವುಗಳನ್ನ ಮಾನಿಟರ್ ಮಾಡ್ಬೋದು. ಆ ಥರ ಮಾಡಿದರೆ 2 ಕಡೆಯಿಂದನೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನನ್ನ ಈ ಚಿಕ್ಕ ವಿಡಿಯೋನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಚೇಂಜಸ್ ಇಲ್ಲ, ಅಪ್ಡೇಟ್ ಇಲ್ಲ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕನ್ಸಿದ್ರೆ ನೀವು ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಜೆಷನ್ಸ್ ಹಾಕ್ಬೋದು. ಥ್ಯಾಂಕ್ ಯು.